ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಲೈವ್ ಮಾಡಿದ ನಂತರ ಸಾಕಷ್ಟು ಜನ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ. ಏನಾಯ್ತು ಸರ್, 29ನೇ ಕಂತಿನ ಹಣ ಬಿಡುಗಡೆ ಆಗಿದ್ದು ನಿಜನಾ? ಒಂದಿಷ್ಟು ಕಮೆಂಟ್ಗಳು ಬರ್ತಾ ಇದೆ, ಬಟ್ ಆದ್ರೆ ಅದಕ್ಕೆ ನಾವು ಕೇಳಿದಾಗ ಅವ್ರು ರಿಪ್ಲೈ ಮಾಡ್ತಾ ಇಲ್ಲ. ಏನಾದರೂ ಯಾರಾದರೂ ಪ್ರೂಫ್ ಕಳಿಸಿದಾರ ನಿಮ್ಗೆ ಅಂತ ಹೇಳಿ ಸಾಕಷ್ಟು ಜನ ಇದಕ್ಕೆ ಸಂಬಂಧಪಟ್ಟಾಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ಡೀಟೇಲ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ಪೆನ್ಷನ್ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಕ್ಷಣದ ಅಪ್ಡೇಟ್, ಅಂದ್ರೆ ಮಾರ್ಚ್ ತಿಂಗಳ ಪೆನ್ಷನ್ ಹಣ ಏನಾಗಿದೆ, ಎಷ್ಟು ಜನರಿಗೆ ಬಂದಿದೆ ಅನ್ನೋದ್ರ ಬಗ್ಗೆನೂ ಸಹ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ? ಈಗ ನಾನು ಲೈವ್ ಮಾಡಿದ ನಂತರ ಯಾವ ಕಮೆಂಟ್ಗಳು ಕೂಡ ಬಂದಿರಲಿಲ್ಲ. ಅದಾದ ನಂತರ ನಿನ್ನೆ ಒಬ್ರು ಕಳಿಸಿದ್ರು, ಬೆಳಗಾವಿ ಜಿಲ್ಲೆಯವರು. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರ್ಬೋದು, 30ನೇ ತಾರೀಕೆ ಅವರಿಗೆ 27, 28ನೇ ಕಂತಿನ ಹಣ ಬಂದಿದೆ ಅಂತ ಅವ್ರು ಹಾಕಿದ್ರು. ಅದಾದ ನಂತರ 29ನೇ ಕಂತು ಏಪ್ರಿಲ್ 1ನೇ ತಾರೀಕು ಅಂದ್ರೆ ನಿನ್ನೆ ಬಂದಿದೆ ಅಂತ ಅವ್ರು ಹಾಕಿದ್ದಾರೆ. ಒಂದೇ ದಿನದಲ್ಲಿ ಅಂದ್ರೆ 30ನೇ ತಾರೀಕು 2 ಕಂತುಗಳು ಜಮಾ ಆಗಿದೆ, 27, 28. ಏಪ್ರಿಲ್ 1ನೇ ತಾರೀಕು ನಮಗೆ 29ನೇ ಕಂತಿನ ಹಣ ಬಂದಿದೆ ನೋಡಿ ಸರ್ ಅಂತ ಹೇಳಿ ಹಾಕಿದ್ದಾರೆ. ನಾನು ಅವರಿಗೆ ಡಿಬಿಟಿ ಕರ್ನಾಟಕ ಆ್ಯಪಿನ ಪ್ರೂಫ್ ಅನ್ನ ಕಳಿಸಿ ಅಂತ ಹಾಕಿದ್ದೇನೆ. ಅದರಲ್ಲಿ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಪ್ಪಾ ಅಂದ್ರೆ, ಅದು ಗೃಹಲಕ್ಷ್ಮಿ ಅಂತ ಮೆನ್ಷನ್ ಕೂಡ ಆಗಿಲ್ಲ. ಡಿಬಿಟಿ ಕರ್ನಾಟಕ ಆ್ಯಪಿನ ಸ್ಕ್ರೀನ್ ಶಾಟ್ ಅನ್ನು ಇದುವರೆಗೂ ಸಹ ಕಳಿಸಿಲ್ಲ. ಯಾವುದೇ ಕಂತು ಬಿಡುಗಡೆ ಆದ್ರೂ ಸಹ, ನಾನು ಅವ್ರು ಸುಳ್ಳು ಅಂತ ಹೇಳ್ತಾ ಇಲ್ಲ, ಬಟ್ ಯಾವುದೇ ಕಂತು ಬಿಡುಗಡೆ ಆಗಿದ್ರು ಸಹ ಒಂದು 5% ಬಿಡುಗಡೆ ಆಗಿದ್ರು 16 ಪ್ರೂಫ್ಗಳು ಬರುತ್ತೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 29ನೇ ಕಂತು ಇದುವರೆಗೂ ಈ ಕ್ಷಣದವರೆಗೂ ಸಹ ನಾನು ವೇಟ್ ಮಾಡಿದೆ, ಯಾರಾದರೂ ಇನ್ನು ಬೇರೆ ಯಾರಾದರೂ ಪ್ರೂಫ್ ಕಳಿಸ್ತಾರ ಅಂತ ಹೇಳಿ. ಬಟ್ ಯಾರು ಇದುವರೆಗೂ ಪ್ರೂಫ್ ಕಳಿಸಿಲ್ಲ. ಹಾಗಾಗಿ ನನ್ನ ಪ್ರಕಾರ ನೋಡೋದಕ್ಕೆ ಹೋದ್ರೆ, ಹಾಗಾದ್ರೆ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ನೋಡೋದಕ್ಕೆ ಹೋದ್ರೆ, ನನ್ನ ಪ್ರಕಾರ ಇದುವರೆಗೂ ಬಿಡುಗಡೆನೇ ಆಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ, ಓಕೆನಾ? ನನಗೆ ಕರೆಕ್ಟ್ ಆಗಿ ಪ್ರೂಫ್ ಸಿಕ್ಕರೆ ಮಾತ್ರ ನಿಮಗೆ ಹಣ ಬಿಡುಗಡೆ ಆಗಿದೆ ಅನ್ನೋ ಕ್ಲಾರಿಫಿಕೇಶನ್ ನಿಮಗೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ, ಓಕೆನಾ? ಇನ್ನ ಮಾರ್ಚ್ ತಿಂಗಳಲ್ಲಿ ಬರುವಂತ ಪೆನ್ಷನ್ ಹಣ ನಿಮ್ಗೆ ಗೊತ್ತೇ ಇದೆ. ಈಗ ಆಲ್ರೆಡಿ ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ಬಿಡುಗಡೆ ಆಗಬೇಕಾಗಿತ್ತು, ಮಾರ್ಚ್ ಲಾಸ್ಟ್ ವೀಕ್ ಅಲ್ಲಿ ಬಿಡುಗಡೆ ಆರಂಭ ಆಗಿದೆ. ಇದುವರೆಗೂ ಸಹ ಸುಮಾರು 40% ಜನರಿಗೆ ಹಣ ಜಮಾ ಆಗಿದೆ, 35ರಿಂದ 40%. ಈಗ ಕಳೆದ 2-3 ದಿನದಿಂದ ಸ್ವಲ್ಪ ಸ್ಪೀಡ್ ಅಪ್ ಆಗ್ತಾ ಇದೆ. ಸಾಕಷ್ಟು ಜನ ಬಹುತೇಕ ಎಲ್ಲ ಜಿಲ್ಲೆಯವರು ಸಹ ಕಮೆಂಟ್ ಮಾಡ್ತಾ ಇದ್ದಾರೆ, ನಮಗೆ ಹಣ ಜಮಾ ಆಗ್ತಾ ಇದೆ ಅಂತ ಹೇಳಿ. ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ. ನೆಕ್ಸ್ಟ್ ನಿಮ್ಗೆ ಏಪ್ರಿಲ್ ನಿಂದ ಎಲ್ಲವೂ ಕೂಡ ಸರಿ ಹೋಗುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ, ಓಕೆನಾ? ಹಾಗಾಗಿ ನಿಮ್ಗೂ ಏನಾದ್ರೂ ಮಾರ್ಚ್ ತಿಂಗಳ ಪೆನ್ಷನ್ ಹಣ ಬಂದಿದೆಯೋ ಇಲ್ವೋ ತಪ್ಪದೆ ಕಮೆಂಟ್ ಮಾಡಿ. ದಯವಿಟ್ಟು ಯಾರೆಲ್ಲ 29ನೇ ಕಂತು ನಿಮ್ಗೆ ಏನಾದ್ರೂ ಬಂದಿದ್ರೆ, ನೀವು ಪ್ರೂಫ್ ಕಳಿಸ್ಬೇಕು ಅಂತಿದ್ರೆ, ಡಿಬಿಟಿ ಕರ್ನಾಟಕ ಆಪ್ ಅಲ್ಲಿ ಪ್ರತಿ ದಿನನೂ ಅಪ್ಡೇಟ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ 1ನೇ ತಾರೀಕಿಂದು ಈಗ 3ನೇ ತಾರೀಕು ಅಪ್ಡೇಟ್ ಆಗ್ಬಿಡುತ್ತೆ, ಓಕೆನಾ? 2 ದಿನ 3 ದಿನದಲ್ಲಿ ಡಿಬಿಟಿ ಕರ್ನಾಟಕ ಆಪ್ ಅಲ್ಲಿ ಅಪ್ಡೇಟ್ ಆಗುತ್ತೆ. ಅಲ್ಲಿ 27, 28 ಯಾವಾಗ ಬಂದಿತ್ತು ಅನ್ನೋ ಸ್ಕ್ರೀನ್ ಶಾಟ್ ಪ್ಲಸ್ ಈಗ ಬಂದಿರುವಂತ ಟೆಕ್ಸ್ಟ್ ಮೆಸೇಜಿನ ಸ್ಕ್ರೀನ್ ಶಾಟ್ ಎರಡನ್ನೂ ಕಳಿಸಿದ್ರೆ ನಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಅವಾಗ ಬಿಡುಗಡೆ ಆಗಿದೆ ಅಂತ ನಾವು ಅಧಿಕೃತವಾಗಿ ಹೇಳ್ಬೋದಾಗಿರುತ್ತೆ, ಓಕೆನಾ? ಹಾಗಾಗಿ ಈ ಕ್ಷಣದ ಅಪ್ಡೇಟ್ ಅನ್ನು ನಿಮಗೆ ತಿಳಿಸ್ಕೊಡುವಂತ ಕೆಲಸ ಮಾಡಿದ್ದೇನೆ. ವಿಡಿಯೋ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.